बीदर शहर में आज पुलिस ने फ्लैग मार्च किया। शहर के पुराने क्षेत्र में आज शाम में एसपी चन्नबसवಣ್ಣ एसएल के नेतृत्व में पुलिस विभाग की विभिन्न टीमों ने शक्ति प्रदर्शन किया। ಏನಂದ್ರೆ ಹೋಳಿ ಹಬ್ಬದ ಒಂದು ಸೆಲೆಬ್ರೇಷನ್ ಇದೆ, ಆಚರಣೆ ಇದೆ. ಜೊತೆಗೆ ಏನಂದ್ರೆ ಈಗ ಈ ತಿಂಗಳು ರಂಜಾನ್ದ ಪವಿತ್ರ ತಿಂಗಳು ಕೂಡ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಬೀದರ್ ನಗರ ಮತ್ತು ಹುಮ್ನಾಬಾದ್ ಬಸವ ಕಲ್ಯಾಣ ಎಲ್ಲ ಕಡೆ ಏನಂದ್ರೆ ರೂಟ್ ಮಾರ್ಚ್ ಮತ್ತು ಏರಿಯಾ ಡಾಮಿನೇಷನ್ ಮಾಡಲಾಗಿದೆ. ಇದು ಸಾರ್ವಜನಿಕರಲ್ಲಿ ಒಂದು ಭರವಸೆಯನ್ನು ಮೂಡಿಸುವಂತಹ ಪೊಲೀಸ್ ಇಲಾಖೆಯ ಪ್ರಯತ್ನ ಆಗಿದೆ. ಎರಡೂ ಹಬ್ಬಗಳು ಬಹಳ ವಿಶಿಷ್ಟವಾಗಿದೆ. ಎರಡೂ ಹಬ್ಬಗಳು ಕೂಡ ಏನಂತಂದರೆ ಒಂದು ಸೌಹಾರ್ದತೆಯ ಸಂಕೇತಗಳು. ಯಾಕಂದರೆ ಹೋಳಿ ಹಬ್ಬ ಅಂದರೆ ಬಣ್ಣದ ಹಬ್ಬ. ಬಣ್ಣಗಳು ಅಂದರೆ ಅಲ್ಲಿ ವಿವಿಧತೆ ಇದೆ. ಆ ವೈವಿಧ್ಯತೆಯಲ್ಲಿ ನಾವು ಏಕತೆ ಅನ್ನುವಂಥದ್ದು ನಮ್ಮ ದೇಶದ ಏನು ಸಂಸ್ಕೃತಿ ಇದೆ, ಅದನ್ನು ದ್ಯೋತಕವಾಗಿ ಏನಂದರೆ ನಾವು ಹೋಳಿ ಹಬ್ಬವನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡ್ತೀವಿ. ಜೊತೆಗೆ ಏನಂದರೆ ಈ ತಿಂಗಳಲ್ಲಿ ರಂಜಾನ್ ಪವಿತ್ರ ತಿಂಗಳು ಕೂಡ ನಡೀತಾ ಇರೋದ್ರಿಂದ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಏನಂದರೆ ಪ್ರೇಯರ್ಸ್ ಮಾಡುವಂಥದ್ದು ಮತ್ತು ಏನಂದರೆ ರೋಜಾ ಮಾಡುವಂಥದ್ದು ಇರ್ತದೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳೊಂದಿಗೆ ಈಗಾಗಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಸಭೆಗಳನ್ನು ಮಾಡಿದ್ದಾರೆ. ಸೊ ಈ ಒಂದು ಸಭೆಗಳ ಮುಖಾಂತರ ಎಲ್ಲರೂ ಕೂಡ ಏನಂದರೆ ಎರಡೂ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಆಚರಣೆ ಮಾಡುವುದಾಗಿ ಪೊಲೀಸ್ ಇಲಾಖೆಗೆ ಭರವಸೆ ನೀಡಿದ್ದಾರೆ. ಸೊ ಈ ಮೂಲಕ ಸಾರ್ವಜನಿಕರಿಗೂ ಕೂಡ ನಾವು ಏನಂದರೆ ಹೇಳುವಂಥದ್ದು, ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಏನು ಊಹಾಪೋಹಗಳಿಗೆ ಇನ್ನೊಂದಕ್ಕೆ ತಾವು ಕಿವಿ ಕೊಡಬಾರ್ದು. ಏನೇ ವಿಷಯಗಳಿದ್ದರೂ ಕೂಡ ಪೊಲೀಸ್ ಠಾಣೆಗೆ ಅಥವಾ ಕಂಟ್ರೋಲ್ ರೂಮ್ನೊಂದಿಗೆ ತಾವು ಏನಂದರೆ ಫೋನ್ ಮಾಡಿ ವಿಷಯಗಳನ್ನು ತಿಳಿದುಕೋಬೇಕು. ಮತ್ತು ಈ ಒಂದು ಎರಡೂ ಹಬ್ಬಗಳನ್ನು ಬಹಳ ಶಾಂತಿಯುತವಾಗಿ ಮತ್ತು ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಆಚರಿಸೋಣ ಅಂತ ಹೇಳಿ ನಾನು ಬೀದರ್ ಜಿಲ್ಲಾ SP ಆಗಿ ತಮ್ಮಲ್ಲಿ ಮನವಿ ಮಾಡ್ತೇನೆ.